ತಮಗೆಲ್ಲರಿಗೂ ಅಂತರ್ಮುಖ ಆತ್ಮಧ್ಯಾನಾಭ್ಯಾಸ ತರಗತಿಗೆ ಆದರದ ಸ್ವಾಗತ. ಎರಡೂ ಕೈಗಳನ್ನು ಜೋಡಿಸಿ ಅಂತರ್ಮುಖ ಆತ್ಮಧ್ಯಾನಾಭ್ಯಾಸವನ್ನು ತಿಳಿಸಿಕೊಟ್ಟ ದೇವಶಾಸ್ತ್ರ ಗುರುಗಳಿಗೆ ಅನಂತ ನಮನಗಳನ್ನು ಸಲ್ಲಿಸಿ, ಮೋಕ್ಷದಾತ ನಿಜ ಶುದ್ಧಾತ್ಮನಿಗೂ ಕೂಡ ಅನಂತ ನಮನಗಳನ್ನು ಸಲ್ಲಿಸಿ ಇವತ್ತಿನ ಅಂತರ್ಮುಖ ಧ್ಯಾನಾಭ್ಯಾಸವನ್ನು ಪ್ರಾರಂಭಿಸುತ್ತೇನೆಂದು ಭಾವಿಸುತ್ತಾ, ನಿಮ್ಮ ಮನಸ್ಸನ್ನು ಪಾದದಿಂದ ನೆತ್ತಿವರೆಗೆ ಓಡಾಡಿಸಿ, ಎಲ್ಲೆಲ್ಲಿ ನಿಮಗೆ ನಾನು ಎಂಬ ಅಸ್ತಿತ್ವ, ನಾನು ಇದ್ದೇನೆಂಬ ಅರಿವು ಆಗ್ತಾ ಇದೆ ಶರೀರದಲ್ಲಿ, ಅಲ್ಲಲ್ಲಿ ಮನಸ್ಸಿಡಿ. ಆ ನಾನು ಎಂಬ ಅಸ್ತಿತ್ವ, ಅರಿವು, ಸಂವೇದನಾ ಫೀಲಿಂಗ್ ಮೇಲೆ ಮನಸ್ಸಿಡಿ. ಶಾಂತಿ ಶಾಂತಿ ಅನುಭವ ಮಾಡಿ. ಪಾದದಿಂದ ನೆತ್ತಿವರೆಗೆ ನಾನು ಎಂಬ ಅಸ್ತಿತ್ವ, ನಾನು ಎಂಬ ಅರಿವು, ಫೀಲಿಂಗ್, ಅದೇ ಶುದ್ಧಾತ್ಮ. ಅದು ಎಲ್ಲಿಂದ ಎಲ್ಲಿವರೆಗೆ ಆಗ್ತಾ ಇದೆ ನೋಡಿ, ಜಡ ಶರೀರದಲ್ಲಿ. ಅದೇ ನಾನು, ನಾನು ಎಂಬ ಸಂವೇದನ. ಅದನ್ನೇ ಶಾಸ್ತ್ರೀಯ ಭಾಷೆಯಲ್ಲಿ ಆತ್ಮ, ಆತ್ಮನ ಅಸ್ತಿತ್ವ, ಜ್ಞಾನ ಚೈತನ್ಯ, ಅನೇಕ ಪದಗಳಿಂದ ಬಣ್ಣಿಸಿದ್ದಾರೆ. ನಿಮ್ಮ ಅಸ್ತಿತ್ವದ ಉದ್ದ ಅಗಲ ದಪ್ಪ ಅನುಭವ ಮಾಡಿ. ಶರೀರದಲ್ಲಿ ಎಲ್ಲೆಲ್ಲಿ ಇದೆ,
ಇವತ್ತು ಸ್ಪರ್ಶದ ಮೂಲಕ, ಮೈಯನ್ನು ಉಜ್ಜುವ ಮೂಲಕ, ಶರೀರದ ಅಂಗಾಂಗಗಳನ್ನು ಉಜ್ಜುವ ಮೂಲಕ ನಾವು ಆ ಸ್ಪರ್ಶದ ಮೇಲೆ, ಅಂದರೆ ಆ ನಮ್ಮ ನಾನು ಎಂಬ ಅರಿವು, ಆತ್ಮನ ಪ್ರದೇಶಗಳ ಅಸ್ತಿತ್ವ ಸಂವೇದನದ ಮೇಲೆ ಮನಸ್ಸಿಡೋಣ. ಎರಡೂ ಹಸ್ತಗಳನ್ನು ಉಜ್ಜಿ ಚೆನ್ನಾಗಿ ಇಪ್ಪತ್ತು ಸೆಕೆಂಡ್ಗಳವರೆಗೆ ಉಜ್ಜುತ್ತಾ ಸಂವೇದನ ಅನುಭವ ಮಾಡಿ. ಸ್ಪರ್ಶ ಸಂವೇದನ ಅನುಭವ ಮಾಡಿ. ಎರಡೂ ಹಸ್ತಗಳನ್ನು ನಿಮ್ಮ ತೊಡೆಗಳ ಮೇಲೆ, ಮಂಡಿಗಾಲ ಮೇಲಿಡಿ. ನಿಮ್ಮ ಹಸ್ತದ ಒಳಮುಖ ಆಕಾಶಕ್ಕೆ ಮೇಲಕ್ಕೆ ಮುಖ ಮಾಡಿರಬೇಕು. ನೋಡ್ರಿ, ಜುಮ್ 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 ಜನ್ 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 ಕಂಪನ ಸಂವೇದನ ಆಗ್ತಾ ಇದೆ ನೋಡಿ. ಎರಡೂ ಹಸ್ತಗಳಲ್ಲಿ, ಬೆರಳುಗಳಲ್ಲಿ. ನಿಮ್ಮ ಎರಡೂ ಹಸ್ತಗಳನ್ನು ನಿಮ್ಮ ಪಾದಗಳಿಗೆ ಹೊಡಿರಿ. ಡೊಳ್ಳು ಬಾರಿಸುವ ರೀತಿಯಲ್ಲಿ ನಿಮ್ಮ ಎರಡೂ ಹಸ್ತಗಳನ್ನು ನಿಮ್ಮ ಪಾದಗಳಿಗೆ ಹೊಡಿರಿ. ಇಪ್ಪತ್ತು ಸೆಕೆಂಡ್ಗಳವರೆಗೆ ಹೊಡಿತಾ ಇರಿ. ನಿಮ್ಮ ಅಂಗಾಲಿಗೆ, ನಿಮ್ಮ ಅಂಗೈಗಳನ್ನು ಹೊಡಿತಾ ಇರಿ, ಸುಖಪೂರ್ವಕ, ಶಾಂತಿಪೂರ್ವಕ. ಮತ್ತು ನಿಮ್ಮ ಎರಡೂ ಹಸ್ತಗಳನ್ನು ಪರಸ್ಪರ ಬೆರಳುಗಳನ್ನು ಅಗಲು ಮಾಡಿ, ನಿಮ್ಮ ಎರಡೂ ಹಸ್ತಗಳನ್ನು ಪರಸ್ಪರ ಹೊಡಿರಿ. ಬೆರಳುಗಳನ್ನು ಅಗಲ ಮಾಡಿ, ಕೈಗಳನ್ನು ಸಡಿಲು ಬಿಟ್ಟು, ಈಗ ಎರಡೂ ಹಸ್ತಗಳನ್ನು ನಿಮ್ಮ ತೊಡೆಗಳ ಮೇಲೆ ಇಟ್ಟುಕೊಳ್ಳಿ. ನಿಮ್ಮ ಎರಡೂ ಹಸ್ತಗಳ ಒಳಮುಖ ಆಕಾಶಕ್ಕೆ ಮೇಲಕ್ಕೆ ಮುಖ ಮಾಡಿರಬೇಕು. ನೋಡಿ, ನಿಮ್ಮ ಪಾದದಲ್ಲಿ ಮತ್ತು ನಿಮ್ಮ ಎರಡೂ ಕೈಗಳಲ್ಲಿ ವಿಶೇಷವಾದ ಸಂವೇದನೆ, ಬಡಿತ ಮಿಡಿತ ಸಂವೇದನೆ, ನಾನೆಂಬ ಅಸ್ತಿತ್ವ. ಅಲ್ಲಿ ನಮ್ಮ ಊರ್ಜಾ ಶಕ್ತಿ ಕ್ರಿಯೇಟ್ ಆಗ್ತಾ ಇದೆ. ಅಲ್ಲಿ ನಮ್ಮ ಸಂವೇದನ ಶಕ್ತಿ ಜಾಗೃತವಾಗಿದೆ, ಸಕ್ರಿಯವಾಗಿದೆ. ನಮ್ಮ ಊರ್ಜಾ ಶಕ್ತಿ ಜಾಗೃತವಾಗಿದೆ. ನಮ್ಮ ಆತ್ಮ ಪ್ರದೇಶಗಳ ಸಂವೇದನೆ ಜಾಗೃತವಾಗಿದೆ. ಪಾದ ಮತ್ತು ಅಂಗೈಯಲ್ಲಿ ಸಂವೇದನೆ ಮಾಡಿ. ಜುಮ್ 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 ಜನ್ 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 ಜನ್
ಬ್ಲಡ್ ಸರ್ಕ್ಯುಲರ್ ಚೆನ್ನಾಗಿ ಆಗ್ತಾ ಇದೆ ನೋಡಿ. ಆನಂದ ಆನಂದ ಅನುಭವ ಮಾಡಿ. ಅಂಗಾಲು ಮತ್ತು ಅಂಗೈ ಒಳಗೆ ಸಂವೇದನೆ ಅನುಭವ ಮಾಡಿ. ನಿಮಗೆ ಯಾವುದೇ ಸಂವೇದನವಿರಲಿ ಶರೀರದಲ್ಲಿ, ಆ ಸಂವೇದನ ಮಾತ್ರ ಆತ್ಮನೇ ಇದ್ದಾನೆ. ಅದು ಆತ್ಮನ ಪ್ರದೇಶಗಳು. ಬಿಸಿ, ತಂಪು, ಒರಟು, ಮೃದು ಅದು ನಾನಲ್ಲ. ಅದರ ಸಂವೇದನ ಮಾತ್ರ ಇದೆ ನೋಡಿ, ಅದು ನಾನು. ಸುಖ ದುಃಖ ಸಂವೇದನೆ ಅದೇ ನಾನೇ ಇದ್ದೇನೆ. ನನ್ನ ಸುಖಗುಣದ ವಿಪರೀತ ಪರಿಣಾಮವೇ ದುಃಖ. ನನ್ನ ಸುಖಗುಣದ ಸ್ವಾಭಾವಿಕ ಪರಿಣಾಮನ, ಸಹಜ ಪರಿಣಾಮನ, ಸ್ವಸನ್ಮುಖ ಪರಿಣಾಮನ ಅದೇ ಸುಖ. ನನ್ನ ಸ್ವರೂಪ ಸುಖ ಸ್ವರೂಪವಾಗಿದೆ. ಶಾಂತಿ ಶಾಂತಿ ಅನುಭವ ಮಾಡಿ. ಬಲಗೈಯಿಂದ ಎಡಗೈ ಉದ್ದಗಲ ದಪ್ಪ ಉಜ್ಜಿ. ನಿಮ್ಮ ಎಡಗೈಯಿಂದ ಬಲಗೈಯನ್ನು ಭುಜದಿಂದ ಕೈ ಬೆರಳಿನವರೆಗೆ ಉಜ್ಜಿ. ಶಾಂತಿ ನೆಮ್ಮದಿ ನಿಟ್ಟುಸಿರು ಬಿಡಿ. ನಿಮ್ಮ ಕೈಗಳ ಉದ್ದ ಅಗಲ ದಪ್ಪವನ್ನು ನಿಮ್ಮ ಬಲಗೈಯಿಂದ ಚೆನ್ನಾಗಿ ಉಜ್ಜಿ ಸ್ಪರ್ಶ ಮಾಡಿ. ಈ ಸ್ಪರ್ಶ ಸುಖ, ಈ ಸ್ಪರ್ಶ ನಾನು ನನ್ನದು ಶುದ್ಧಾತ್ಮ ಇದೆ. ಇದು ಶರೀರ ಸ್ಪರ್ಶವಲ್ಲ. ಶರೀರದಲ್ಲಿ ಸ್ಪರ್ಶ ಗುಣವಿಲ್ಲ. ಅಂದರೆ ಸಂವೇದನ ಗುಣ, ಜ್ಞಾನ ಗುಣ, ಸ್ಪರ್ಶ ಗುಣ ಶರೀರದಲ್ಲಿಲ್ಲ, ಅದು ಆತ್ಮನಲ್ಲಿದೆ. ಸ್ಪರ್ಶ ಒಂದು ಜಡ ಸ್ಪರ್ಶ, ಒಂದು ಜೀವಸ್ಪರ್ಶ. ಜಡಸ್ಪರ್ಶ ಎಂದರೆ ಚರ್ಮ, ಕೇವಲ ಚರ್ಮ. ಅದು ನಾನಲ್ಲ, ನನ್ನದಲ್ಲ. ಆ ಚರ್ಮದ ಒಳಗೆ ಆತ್ಮನ ಪ್ರದೇಶಗಳು, ಚೈತನ್ಯ ಸ್ಪರ್ಶವಿದೆ, ಸಂವೇದನವಿದೆ, ನಾನೆಂಬ ಅರಿವು, ಜ್ಞಾನ, ಫೀಲಿಂಗ್ ಇದೆ. ಅದೇ ಚೈತನ್ಯ ಸ್ಪರ್ಶ. ಅದು ನಾನು ನನ್ನದು ಶುದ್ಧಾತ್ಮವಾಗಿದೆ. ನಿಮ್ಮ ಎಡಗೈದ ಅಕ್ಕಪಕ್ಕ ಸಂವೇದನ ಸ್ಪರ್ಶ ಮಾಡಿ. ಕೈಯಿಂದ 20 ಸೆಕೆಂಡ್ಗಳವರೆಗೆ ಉಜ್ಜುತ್ತಾ ಇರಬೇಕು. ಭುಜಗಳಿಂದ ಕೈ ಬೆರಳಿನವರೆಗೆ ಶಾಂತಿ ಶಾಂತಿ ಅನುಭವ ಮಾಡಿ. ಈ ರೀತಿ ಉಜ್ಜುವುದರಿಂದ, ಕೆಲವು ಪ್ರಯೋಗಗಳನ್ನು ಮಾಡುವುದರಿಂದ ಅನಾದಿ ಕಾಲದಿಂದ ಸುಸುಪ್ತವಾಗಿ ಮಲಗಿಕೊಂಡಿರುವ ಜಡ ಪದಾರ್ಥಗಳನ್ನು ನೋಡಿ ಜಡವಾಗಿರುವ, ಜಡದಂತೆ ಜಡವಾಗಿರುವ ನಮ್ಮ ಆತ್ಮ ಪ್ರದೇಶಗಳ ಸಂವೇದನ ಶಕ್ತಿ ಜಾಗೃತವಾಗುತ್ತೆ. ನಮ್ಮ ಆತ್ಮ ಪ್ರದೇಶಗಳು
ಜಾಗೃತವಾಗುತ್ತವೆ. ಕೈಯನ್ನು ಉಜ್ಜುವುದು ನಿಲ್ಲಿಸಿ. ನೋಡಿ, ನೀವು ಕೈಯನ್ನು ಉಜ್ಜಿದ್ದಕ್ಕೆ ನಿಮ್ಮ ಎಡಗೈ ಉದ್ದಗಲದಪ್ಪ ಅನುಭವ ಮಾಡಿ. ಎಲ್ಲಿಂದ ಎಲ್ಲಿವರೆಗೆ ಜುಮ್ 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 ಜುಮ್, ಜನ್ 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 ಕಂಪನ, ಬಡಿತ ಮಿಡಿತ ಸಂವೇದನೆ ಆಗ್ತಾ ಇದೆ ನೋಡಿ. ಬಲಗೈಯಿಂದ ಎಡಗೈಯನ್ನು ಉಜ್ಜಿ, ಎಡಗೈಯಿಂದ ಬಲಗೈಯನ್ನು ಉಜ್ಜಿ, ಎಡಗೈಯಿಂದ ಬಲಗೈಯನ್ನು ಭುಜದಿಂದ ಬೆರಳಿನ ತುದಿವರೆಗೆ ಉಜ್ಜಿ, ಸುಖಪೂರ್ವಕ ಸಹಜವಾಗಿ ಸರಳವಾಗಿ ಉಜ್ಜಿ, ನಿಮ್ಮ ಬಲಗೈ ಅಕ್ಕಪಕ್ಕ ಉಜ್ಜಿ, ಕೆಳಗೆ ಮೇಲೆ ಉಜ್ಜಿ, ಸಂವೇದನ ಅನುಭವ ಮಾಡಿ. ಕೇವಲ ಸಂವೇದನ ಮಾತ್ರ ಅನುಭವ ಮಾಡಿ. ಯಾವ ಚಿಂತೆ ವಿಚಾರವೂ ಇಲ್ಲ. ನೋಡಿ, ನಿಮ್ಮ ಅಂಗೈ, ನಿಮ್ಮ ಬಲಗೈ ಉದ್ದಗಲದಪ್ಪ, ಬಲಗೈ ಮೇಲ್ಭಾಗ ಕೆಳಭಾಗ ಅಕ್ಕಪಕ್ಕ ಭಾಗವನ್ನು ಸಂವೇದನ ಮಾಡಿ. ನಿಮ್ಮ ಬಲಗೈ ಸಂವೇದನ ಅನುಭವ ಮಾಡಿ, ಶಾಂತಿ ಅನುಭವ ಮಾಡಿ. ನಿಮ್ಮ ಎರಡೂ ಕೈಗಳ ಮೇಲೆ ಅಂಗೈ ಮತ್ತು ಅಂಗೈ ಮೇಲ್ಭಾಗ, ನಿಮ್ಮ ಕೈಗಳ ಒಳಭಾಗ ಮತ್ತು ಮೇಲ್ಭಾಗವನ್ನು ಸಂವೇದನ ಮಾಡಿ. ನೀವು ಕೈ ತೊಳ್ಕೊಳ್ತೀರಲ್ಲ ಊಟ ಆದಮೇಲೆ, ಅಥವಾ ಕೈ ಕೆಸರಾದ ಮೇಲೆ ಕೈಯನ್ನು ಯಾವ ರೀತಿ ತೊಳ್ಕೊಳ್ತೀರ, ಕೆಳಗೆ ಮೇಲೆ ಅಕ್ಕಪಕ್ಕ ಸಂವೇದನ ಮಾಡಿ, ಸ್ಪರ್ಶ ಮಾಡಿ, ಚೆನ್ನಾಗಿ ಕೈಗಳನ್ನು ಉಜ್ಜಿ. ನೀವು ಸೋಪ್ ಹಚ್ಕೊಳ್ತೀರಲ್ಲ, ಸಾಬೂನು ಯಾವ ರೀತಿ ಹಚ್ಕೊಳ್ತೀರ, ಸೋಪು ಸಾಬೂನು ಆ ರೀತಿ ಚೆನ್ನಾಗಿ ಎರಡೂ ಕೈಗಳನ್ನು ಉಜ್ಜಿ ತೊಳೆಯಿರಿ. ಬೆರಳುಗಳ ಮಧ್ಯಭಾಗ, ಬೆರಳುಗಳ ಒಳಭಾಗ,
ಮೇಲ್ಭಾಗ ಅನುಭವ ಮಾಡಿ. ಬೆರಳುಗಳ ಒಳಭಾಗ ನಿಧಾನಕ್ಕೆ ಸುಖಪೂರ್ವಕ ಉಜ್ಜಿ ಶಾಂತಿ ಶಾಂತಿ ಅನುಭವ ಮಾಡಿ. ಎರಡೂ ಕೈಗಳ ಉಜ್ಜುವುದನ್ನು ಬಿಟ್ಟು ಬೆರಳುಗಳ ಮಧ್ಯದಲ್ಲಿ ಬೆರಳುಗಳನ್ನು ಹಾಕಿ ಮುಷ್ಟಿಯನ್ನು ಕಟ್ಟಿಡಿ. ಸರಳವಾದ ಸಹಜವಾದ ಸುಖಪೂರ್ವಕವಾದ ಮುಷ್ಟಿಯನ್ನು ಕಟ್ಟಿ ನೋಡಿ. ನಿಮ್ಮ ಬೆರಳುಗಳಲ್ಲಿ ಅಂಗೈ ಮೇಲ್ಭಾಗ ಒಳಭಾಗ, ಕೈಗಳ ಮೇಲ್ಭಾಗ ಒಳಭಾಗ, ಬೆರಳುಗಳು ತುದಿಗಳು ಎಲ್ಲವನ್ನು ಸಂವೇದನೆ ಮಾಡಿ ಶಾಂತಿ ಶಾಂತಿ ಅನುಭವ ಮಾಡಿ. ಈ ಮುಷ್ಟಿಯಲ್ಲಿ, ಕೈಗಳ ಮುಷ್ಟಿಯಲ್ಲಿ ನಾನಿದ್ದೇನೆ, ಇಲ್ಲಿ ನನ್ನ ಅಸ್ತಿತ್ವವಿದೆ, ಇಲ್ಲಿ ನಾನಿದ್ದೇನೆಂಬ ಅರಿವು ಆಗ್ತಾ ಇದೆ, ಇಲ್ಲಿ ನನ್ನ ಅನುಭವ ಇದೆ, ಇಲ್ಲಿ ನಾನಿದ್ದೇನೆ ಎಂಬ ಅನುಭವ ಮಾಡಿ ನೋಡಿ. ನಿಮಗೆ ಅಲ್ಲಿ ನಾನು ಎಂಬ ಅನುಭವ ವೇದನೆ ಸಂವೇದನೆ ಆಗ್ತಾ ಇದೆ ನೋಡಿ. ನಾನು ಎಂಬ ಫೀಲಿಂಗ್ ಅನುಭವ ಮಾಡಿ. ಕೇವಲ ಸಂವೇದನೆ ಅನುಭವ ಮಾಡಿ. ಒಂದೊಂದು ಬೆರಳನ್ನು ಉಜ್ಜಿ, ಕೇವಲ ಒಂದೊಂದು ಬೆರಳನ್ನು ಉಜ್ಜಿ ನಿಮ್ಮ ಬಲಗೈ ಅಂಗೈ ಒಳಗೆ ಎಡಗೈ ಬೆರಳನ್ನಿಟ್ಟು ಹೆಬ್ಬೆರಳನ್ನಿಟ್ಟು ಚೆನ್ನಾಗಿ ಉಜ್ಜಿ ನಿಧಾನಕ್ಕೆ ಸುಖಪೂರ್ವಕ ಸಡಿಲು ಬಿಟ್ಟು ರೌಂಡಾಗಿ ಉಜ್ಜಬೇಕು. ಉಜ್ಜುವುದನ್ನು ನಿಲ್ಲಿಸಿ ಹಾಗೆ ಹಿಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳಿ. ನಿಮ್ಮ ಬಲಗೈ ಮಧ್ಯದಲ್ಲಿ ಎಡಗೈ ಹೆಬ್ಬೆರಳನ್ನಿಟ್ಟು ಹಿಂದೆ ಮುಂದೆ
ರೌಂಡಾಗಿ ಉಜ್ಜಿ. ಶಾಂತಿ ಶಾಂತಿ ಅನುಭವ ಮಾಡಿ. ಈಗ ಬಲಗೈ ಮಧ್ಯದಲ್ಲಿ ಇಟ್ಟು ಬಲಗೈ ಅಂಗೈ ಒಳಗಿಟ್ಟು ತೋರ್ಬೆರಳನ್ನು ಇಟ್ಟು ಚೆನ್ನಾಗಿ ಉಜ್ಜಿ, ರೌಂಡಾಗಿ ಉಜ್ಜಿ. ಉಜ್ಜುವುದನ್ನು ನಿಲ್ಲಿಸಿ ಅಲ್ಲಿ ಸಂವೇದನೆ ಅನುಭವ ಮಾಡಿ. ನಿಮ್ಮ ಮಧ್ಯ ಬೆರಳನ್ನು ನಿಮ್ಮ ಬಲಗೈ ಅಂಗೈ ಒಳಗಿಟ್ಟು ಚೆನ್ನಾಗಿ ರೌಂಡಾಗಿ ಉಜ್ಜಿ. ಉಜ್ಜುವುದನ್ನು ನಿಲ್ಲಿಸಿ ನಿಮ್ಮ ಮಧ್ಯ ಬೆರಳನ್ನು ಸಂವೇದನೆ ಮಾಡಿ. ಸಂವೇದನೆ ಮಾತ್ರ ಅನುಭವ ಮಾಡಿ ನಿಮ್ಮ ಮಧ್ಯ ಬೆರಳು. ನಿಮ್ಮ ಉಂಗುರು ಬೆರಳನ್ನು ಉಜ್ಜಿ ಎಡಗೈ ಉಂಗುರು ಬೆರಳನ್ನು ನಿಮ್ಮ ಬಲಗೈ ಮಧ್ಯದಲ್ಲಿಟ್ಟು ಚೆನ್ನಾಗಿ ಉಜ್ಜಿ ಸುತ್ತಮುತ್ತ ಶಾಂತಿ ನೆಮ್ಮದಿ ಅನುಭವ ಮಾಡಿ. ಉಜ್ಜುವುದನ್ನು ನಿಲ್ಲಿಸಿಬಿಟ್ಟು ಹಾಗೆ ಬೆರಳನ್ನು ಹಿಡ್ಕೊಂಡು ಅಂಗೈ ಮಧ್ಯದಲ್ಲಿ ಇಟ್ಕೊಂಡು ಸಂವೇದನೆ ಮಾಡಿ.
ನಿಮ್ಮ ಕಿರು ಬೆರಳನ್ನು ಹಿಡ್ಕೊಂಡು ಉಜ್ಜಿ ಸುತ್ತಮುತ್ತ. ಅದೇ ರೀತಿ ನಾಳಿಗೆ ನಾವು ಬಲಗೈ ಬೆರಳುಗಳನ್ನು ಉಜ್ಜೋಣ. ಈ ರೀತಿ ಇವತ್ತು ನಾವು ಎಡಗೈ ಸಂವೇದನೆ ಮಾಡಿದ್ದೀವಿ. ನೋಡಿ, ನಾವು ಇನ್ನೊಮ್ಮೆ ಕೊನೆಗೆ ಎರಡೂ ಹಸ್ತಗಳನ್ನು ಬೆರಳುಗಳನ್ನು ಅಗಲ ಮಾಡಿ ಒಂದು ಹಸ್ತಕ್ಕೆ ಇನ್ನೊಂದು ಹಸ್ತನ ಹೊಡೆಯೋಣ. ಚಪ್ಪಾಳೆ ಬಾರಿಸೋಣ. ಚಪ್ಪಾಳೆ ಬಾರಿಸಿ ಬೆರಳುಗಳನ್ನು ಅಗಲ ಮಾಡಿ ಚಪ್ಪಾಳೆ ಬಾರಿಸಿ 20 ಸೆಕೆಂಡ್ಗಳವರೆಗೆ. ಶಾಂತಿ ನೆಮ್ಮದಿ ಅನುಭವ ಮಾಡಿ. ಇದರಿಂದ ಎಕ್ಯುಪ್ರೆಷರ್ ಆಗತ್ತೆ. ಇದರಿಂದ ಎಕ್ಯುಪ್ರೆಷರ್ದಲ್ಲಿ ಹೇಳಿದ ಪ್ರಕಾರ ನಮ್ಮ ಕಣ್ಣು, ಕಿವಿ, ನಮ್ಮ ಬೆನ್ನು, ಹೃದಯ, ನಮ್ಮ ಕಾಲು, ಕೈಗಳ ನರಗಳು ಸಕ್ರಿಯವಾಗಿ ಜಾಗೃತವಾಗುತ್ತವೆ. ನಮ್ಮ ಆತ್ಮ ಪ್ರದೇಶಗಳು ಸಂವೇದನೆ ಜಾಗೃತವಾಗುತ್ತೆ. ಇದರಿಂದ ಮನಸ್ಸಿಡಲಿಕ್ಕೆ ಇನ್ನೂ ಹೆಚ್ಚಿನ ಅನುಕೂಲ ಆಗುತ್ತೆ. ಏಕಾಗ್ರತೆ ಹೆಚ್ಚಾಗತ್ತೆ, ಆನಂದ ಹೆಚ್ಚಾಗತ್ತೆ. ಈಗ ಅದೇ ರೀತಿ ನಿಮ್ಮ ಎರಡೂ ಅಂಗೈಗಳಿಂದ ಪಾದದ ಎರಡೂ ಅಂಗಾಲಗಳನ್ನು ಚಪ್ಪಾಳೆ ಬಾರಿಸಬೇಕು. ನಿಮ್ಮ ಪಾದಗಳು ಮತ್ತು ಅಂಗೈಗಳು. ಈಗ ನೀವು ಎರಡು ಅಂಗೈಗಳನ್ನು ಯಾವ ರೀತಿ ಚಪ್ಪಾಳೆ ಬಾರಿಸಿದ್ರಿ ಅದೇ ರೀತಿ ಡೊಳ್ಳು ಬಾರಿಸುವ ಒಂದು ವಿಧಾನದಲ್ಲಿ ನೀವು ಕಾಲಿನ ಅಂಗಾಲುಗಳಿಗೆ ನಿಮ್ಮ ಅಂಗೈಗಳನ್ನು ಹೊಡಿಬೇಕು. ಅಂದರೆ ಕಾಲು ಮತ್ತು ಅಂಗೈ ಚಪ್ಪಾಳೆ ಬಾರಿಸಬೇಕು. ಸಹಜವಾಗಿ ಸರಳವಾಗಿ ಕೈಗಳನ್ನು ಸಡಿಲು ಬಿಟ್ಟು ಸಾಕು. ನೋಡಿ, ನಿಮಗೆ ಬೆವರು ಬಂದಿರಬಹುದು, ಸುಸ್ತಾಗಿರಬಹುದು, ಆಯಾಸ ಆಗಿರಬಹುದು, ಮತ್ತು ನಿಮಗೆ ಕೈಗಳು ನೋಯ್ತಾ ಇರ್ಬೋದು, ಮೈಯಲ್ಲಿ ಬಿಸಿ 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 ಅನುಭವ. ನಿಮ್ಮ ಕೈ ಕಾಲುಗಳ ಆತ್ಮ ಪ್ರದೇಶಗಳು, ನರಗಳು ಎಲ್ಲವೂ ಸಕ್ರಿಯವಾಗಿ ಜಾಗೃತವಾಗಿ ಸ್ಫುರಾಯಮಾನವಾಗುತ್ತಿರಬಹುದು. ಶಾಂತಿ ಅನುಭವ ಮಾಡಿ ನಿಮ್ಮ ಅಂಗೈ ಮತ್ತು ಅಂಗಾಲನ್ನು. ನಿಮ್ಮ ಅಖಂಡ ಅಸ್ತಿತ್ವ ಅನುಭವ ಮಾಡಿ ಅಂಗಾಲಿನಿಂದ ಅಂಗೈಯಿಂದ ಅಂಗಾಲಿನವರೆಗೆ. ಪಾದದಿಂದ ನೆತ್ತಿಯವರೆಗೆ ನಿಮ್ಮ ಅಸ್ತಿತ್ವವನ್ನು ಅನುಭವ ಮಾಡಿ. ನಿಮಗೆ ಜಡ ಶರೀರದಲ್ಲಿ ನಾನು ಎಲ್ಲಿಂದ ಎಲ್ಲಿವರೆಗೆ ಇದ್ದೇನೆ, ನನ್ನ ಅಸ್ತಿತ್ವ, ನನ್ನ ಫೀಲಿಂಗು, ನನ್ನ ಅರಿವು, ನಾನಿದ್ದೇನೆಂಬ ಅರಿವು ಪಾದದಿಂದ ನೆತ್ತಿಯವರೆಗೆ ಎಲ್ಲಿಂದ ಎಲ್ಲಿವರೆಗೆ ಆಗ್ತಾಯಿದೆ ಸಂವೇದನೆ ಅನುಭವ ಮಾಡಿ. ಶಾಂತಿ ಅನುಭವ ಮಾಡಿ. ಈ ರೀತಿ ಅಂತರ್ಮುಖ ಅಂತರ್ಮುಖ ಮಾರ್ಗವನ್ನು ಅಂತರ್ಮುಖ ಧ್ಯಾನಾಭ್ಯಾಸಗಳ ಮೂಲಕ, ವಿಧಾನಗಳ ಮೂಲಕ ನಮ್ಮ ದೇವ ಶಾಸ್ತ್ರ ಗುರುಗಳು ಹೇಳಿದ್ದಾರೆ. ಅರಣ್ಯಗಳಲ್ಲಿ
ನಮ್ಮ ಮುನಿಗಳು ಈ ರೀತಿ ಅನೇಕ ವಿಧವಾದ ಅಂತರ್ಮುಖ ಜಾಗೃತಿ ಸಂವೇದನದ ಅಭ್ಯಾಸಗಳನ್ನು ಮಾಡುವ ಮೂಲಕ ಮನಸ್ಸು ಬೋರಾದಾಗ, ಮನಸ್ಸಿಗೆ ಕಂಟಾಳೋ, ಮನಸ್ಸಿಗೆ ಬೇಸರವಾದಾಗ, ಮನಸ್ಸು ಚಂಚಲವಾದಾಗ ಈ ರೀತಿ ಅನೇಕ ಅಭ್ಯಾಸಗಳನ್ನು ಮಾಡ್ತಿದ್ದರು. ಮನಸ್ಸು ಏಕಾಗ್ರ ಶಾಂತವಾದಾಗ ಅವರು ಶರೀರವನ್ನು ಕೈಕಾಲುಗಳನ್ನು ಸಡಿಲು ಬಿಟ್ಟು ಅಲ್ಲಿ ಏಕಾಗ್ರ ಸಮಾಧಿ ಆಗಲಿ ಅವರು ಪ್ರಯತ್ನ ಮಾಡ್ತಿದ್ದರು. ಅಭ್ಯಾಸ ಮತ್ತು ಅದರ ಫಲ ಸಮಾಧಿ, ಅಭ್ಯಾಸ ವಿಧಾನಗಳು ಮತ್ತು ಅದರ ಫಲ ಸಮಾಧಿ. ಈ ರೀತಿ ಅವರು ಅಂತರ್ಮುಖ ಸ್ಥಿರತೆ ಮತ್ತು ಹೊರಗಡೆ ಬಂದಾಗ ಏಕಾಗ್ರತೆ, ಒಳಗಡೆ ಹೋಗಲಿಕ್ಕೆ ಏಕಾಗ್ರತೆ, ಒಳಗೆ ಆತ್ಮನಲ್ಲಿರುವುದು ಮತ್ತು ಹೊರಗೆ ಬಂದಾಗ ಆತ್ಮನಲ್ಲಿ ಮತ್ತೆ ಒಳಗಡೆ ಹೋಗಲಿಕ್ಕೆ, ಇರಲಿಕ್ಕೆ, ಸ್ಥಿರವಾಗಲಿಕ್ಕೆ ಮತ್ತೆ ಅಭ್ಯಾಸಗಳನ್ನು ಮಾಡ್ತಿದ್ದರು. ಈ ರೀತಿ ಮುನಿಗಳು ತಮ್ಮ ದೈನಿಕ ಚರ್ಯೆಯಲ್ಲಿ ತಮ್ಮ ದೈನಿಕ ಆತ್ಮಧ್ಯಾನ ಅಭ್ಯಾಸವನ್ನು ಅನೇಕ ವಿಧಾನಗಳ ಮೂಲಕ ಮಾಡ್ತಿದ್ದರು. ಶ್ರಾವಕರು ಕೂಡ ಮಾಡ್ತಾ ಇದ್ದಾರೆ. ಈ ರೀತಿ ಅಂತರ್ಮುಖ ಮಾರ್ಗವನ್ನು ಹೇಳಿಕೊಟ್ಟ ದೇವ ಶಾಸ್ತ್ರ ಗುರುಗಳಿಗೆ ಅನಂತ ನಮನಗಳನ್ನು ಸಲ್ಲಿಸಿ, ಪಾದದಿಂದ ನೆತ್ತಿವರೆಗೆ ನಿಜ ಶುದ್ಧಾತ್ಮ ದೇವನಿಗೂ ಕೂಡ ಅನಂತ ನಮನಗಳನ್ನು ಸಲ್ಲಿಸಿ, ಈಗ ಎರಡು ಕಣ್ಣುಗಳನ್ನು ತೆರೆಯುವ ಮುಂಚೆ ಎರಡು ಅಂಗೈಗಳನ್ನು ಕಣ್ಮೇಲಿಟ್ಕೊಳ್ಳಿ. ನಿಧಾನಕ್ಕೆ ಶಾಂತಿಯಿಂದ ಕಣ್ಣುಗಳನ್ನು ತೆರೀರಿ. ನಿಮ್ಮ ಅಂಗೈ ಮಧ್ಯಭಾಗ ಕಣ್ಮೇಲಿರಲಿ. ಕಣ್ಣನ್ನು ತೆರೆದು ಬಿಟ್ಟು ನಾನು ಎಂಬ ಸಂವೇದನ ಅನುಭವ ಮಾಡಿ, ಪಾದದಿಂದ ನೆತ್ತಿವರೆಗೆ ನಿಮ್ಮ ಮನಸ್ಸನ್ನು ಓಡಾಡಿಸಿ, ನಿಮ್ಮ ಮನಸ್ಸಿನ ಮೂಲಕ, ಚಿತ್ತವೃತ್ತಿಯ ಮೂಲಕ, ನಿಮ್ಮ ಜ್ಞಾನೋಪಯೋಗ ಪರ್ಯಾಯದ ಮೂಲಕ ನಿಮ್ಮ ಅಸಂಖ್ಯಾತ ಪ್ರದೇಶ ದ್ರವ್ಯವನ್ನು ಸ್ಕ್ಯಾನ್ ಮಾಡಿ, ಅನುಭವ ಮಾಡಿ, ಸಂವೇದನೆ ಮಾಡಿ. ನಾನು ಎಂಬ ಸಂವೇದನೆ ಮಾತ್ರ ಶುದ್ಧಾತ್ಮ. ಈಗ ಮತ್ತೆ ಕಣ್ಣುಗಳನ್ನು ಮುಚ್ಚಿ ಒಂದು ಅಂಗೈಯನ್ನು ಮೊದಲೆತ್ತಿ ಒಂದು ಮಂಡಿಗಾಲ ಮೇಲಿಡಿ, ಇನ್ನೊಂದು ಅಂಗೈಯನ್ನೆತ್ತಿ ಆಮೇಲೆ ಇನ್ನೊಂದು ಮಂಡಿಗಾಲ ಮೇಲಿಡಿ. ವಿಕಲ್ಪಗಳು ಕಡಿಮೆ ಆಗ್ತಾ 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 ಹೋಯಿತು. ಇದು ಸಂವರಸ್ತತ್ವ ಪ್ರಾರಂಭವಾಯ್ತಾ ಹೋಯಿತು. ಜಡ ಶರೀರ ಹೊರಗಡೆ ಕಣ್ಣಿಗೆ ಕಾಣುವ ಜಡ ಶರೀರ, ಅದರೊಳಗೆ ಕಣ್ಣಿಗೆ ಕಾಣದ ನಾನೆಂಬ ಅರಿವು, ಸಂವೇದನ, ನಾನೆಂಬ ಫೀಲಿಂಗ್ ರೂಪದ ಚೈತನ್ಯ ಅಂತರಂಗ ಶರೀರ ಮತ್ತು ಮನಸ್ಸು, ಈ ಮೂರು ಹಗುರಾಯ್ತು ನೋಡಿ. ಸ್ವಲ್ಪ ಅಲ್ಲಿ ಕರ್ಮಗಳು ಕ್ಷಯವಾಯಿತು, ಕೆಲವಷ್ಟು ಗ್ರಾಮ್. ಇದು ನಿರ್ಜರ ತತ್ವ. ಶಾಂತಿ ಶಾಂತಿ ಆನಂದ ಆತ್ಮನ ಅಸಂಖ್ಯಾತ ಪ್ರದೇಶ ಅಸ್ತಿತ್ವದ ಮೇಲೆ ಮನಸ್ಸಿಟ್ಕೊಂಡು ಸುಮ್ಮನೆ ಶಾಂತಿ ಅನುಭವ ಮಾಡ್ತಾ ಇದ್ರಿ. ಇದು ಮೋಕ್ಷ ತತ್ವ, ಭಾವ ಮೋಕ್ಷ. ಈ ರೀತಿ ಅಂತರ್ಮುಖ ಅಭ್ಯಾಸ ನೀವು ಮಾಡಿದ್ದೇವೆ. ತಮಗೆ ಅಭಿನಂದನೆಗಳು. ಇಲ್ಲಿಗೆ ಅಂತರ್ಮುಖ ಧ್ಯಾನಾಭ್ಯಾಸವನ್ನು ಪೂರ್ಣಗೊಳಿಸ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ.